ಯತ್ನಾಳ್ ಅವರು ಕೇಂದ್ರದ ಸಚಿವರಾಗಿದ್ದವರು ಭಾಳ ಬುದ್ಧಿವಂತರು, ಅಷ್ಟೇ ಶಕ್ತಿಯುತವಾಗಿದ್ದಾರೆ. ಅವರು ಒಂದು ಸಾರಿ ಯೋಚನೆ ಮಾಡ್ಕೋಬೇಕು, ಅವ್ರು ಯಾವ ಸ್ಥಿತಿಲಿ ಎಷ್ಟು ಅವ್ರ ಹತ್ರ ಹಣಕಾಸಿನ ವ್ಯವಹಾರ ಇತ್ತು, ಇವತ್ತು ಎಷ್ಟಿದೆ ಅವ್ರಿಗೆ ಸ್ವಲ್ಪ ಒಂದು ಮಾಹಿತಿ ಕೊಟ್ಟರೆ. ಜಿ ಟಿ ದೇವೇಗೌಡಂದು ಏನಿದೆ, ಜಿ ಟಿ ದೇವೇಗೌಡ ರಾಜಕೀಯ ಪ್ರವೇಶ ಮಾಡಿದಾಗ ಏನಿತ್ತು, ಇವತ್ತು ಜಿ ಟಿ ದೇವೇಗೌಡ ಎಷ್ಟು ಸಂಪಾದನೆ ಮಾಡೋಣ ಅಂದರೆ ನಮ್ಮಿಬ್ಬರದನ್ನೇ ಅವ್ರು ಚರ್ಚೆ ಕೊಟ್ಬಿಡ್ಲಿ. ಹೌದು, ನಾನು ರಾಜಕೀಯ ಪ್ರವೇಶ ಮಾಡಿದ್ಮೇಲೆ ನಾನೇನು ಸಂಪಾದನೆ ಮಾಡಿದ್ದೀನಿ ಅನ್ನೋದನ್ನು ಅವ್ರು ಕೊಡಲಿ. ಇವ್ರು ಮಾಡೋರಲ್ಲ, ಈಗ ಎಲ್ಲ ಸಮರ್ಥವಾಗಿದ್ದಾರಲ್ಲ, ಈಗ ಅವ್ರದ್ದು ಏನಿದೆ ಅನ್ನೋದನ್ನು ಚರ್ಚೆ ಕೊಡಲಿವೆ. ಸತ್ಯವಂತರಾದರೆ ಅವರು, ನಾನು ಸತ್ಯವಂತ, ನಾನು ಪಾಲ್ದಾರ ಅಲ್ಲ, ಪಾಲ್ದಾರ ಅಂತ ಸಾಬೀತು ಮಾಡಿಬಿಟ್ರೆ ಇವತ್ತೇ ರಾಜೀನಾಮೆ ಕೊಡ್ತೀನಿ. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡುವಂಗೆ ಅವ್ರು ನನ್ನ ಜೊತೆ ಮಾತಾಡಬಾರ್ದು. ಎಲ್ರಿಗೂ ಮಾತಾಡೋಂಗೆ ಮಾತಾಡಬೇಡಿ. ನೀ ಎಮ್ ಎಲ್ ಎ ಆಗಿ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗೆ ಬಂತು ಹೇಳಿ ನೋಡೋಣ, ನಾನು ನೋಡ್ಕೊಳ್ಳಿ. ನಾನು ಮಂತ್ರಿ ಆಗಿದ್ದೀನಿ, ನಾನು ಭಾಳ ವರ್ಷ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ನಂದೇನಿದೆ ತೆಗೆದುಬಿಡ್ಲಿ, ಮಾಹಿತಿ ತಗೊಳ್ಳಿ. ನಾನು ಎಷ್ಟು ದುಡ್ಡು ಮಾಡಿದ್ದೀನಿ, ಯಾರ್ದು ಹೊಡೆದಿದ್ದೀನಿ, ಯಾರ್ದೋ ಲಂಚ ಹೊಡೆದಿದ್ದೀನಿ, ಯಾರ್ದೋ ಮೋಸ ಮಾಡಿದ್ದೀನಿ, ತೆಗಿಲಿ ನೋಡೋಣ, ಸಾಬೀತುಪಡಿಸ್ಬಿಡ್ಲಿ. ನಾನು ಸಾಬೀತುಪಡಿಸ್ಬಿಟ್ರೆ ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ. ಇದು ಸವಾಲು. ಯಾಕೆ ಅವರು ನಿಮ್ಮ ಹೆಸರು ತೆಗಿತಾ ಇದ್ದಾರೆ? ಅವ್ರು ಯಾರನ್ನ ಬಿಟ್ಟಿದ್ದಾರೆ? ಯಾರನ್ನ ಬಿಡ್ತಾರೆ? ದಿನ ಯಾರ ಬಗ್ಗೆ ಯಾರು ಮಾತಾಡೋದು ಚಟ ಅದು. ಯಾರ ಬಗ್ಗೆ ಯಾರು ಮಾತಾಡಲೇಬೇಕು. ಒಂದು ಸತಿ ಇವ್ರು ಹೊಗಳ್ಬೇಕು, ಇನ್ನೊಂದು ಸತಿ ಅವ್ರಿಗೆ ತೆಗಳ್ಬೇಕು. ಇದನ್ನೇ ಮಾಡ್ಕೊಬತ್ತಿರೋದು ಅವರು, ಅವತ್ತಿಂದ ಮಾಡ್ಕೊಬತ್ತಿರೋದೇ ಇದು. ಎಲ್ಲರೂ ಕೂಡ ಅವ್ರನ್ನ ಹೋರಾಟಗಾರ ಭಾಳ ಇದ್ದಂಗೆ ಮಾತಾಡ್ತಾರೆ ಅಂದ್ಕೊಂಡವ್ರಲ್ಲ. ನನ್ನ ವಿಚಾರ ಮಾತಾಡಿದ್ರೆ ಏನು ನೋಡಿದಾರೆ ಅವರು? ನಾನೇನು ನೋಡೋರು ಗೊತ್ತಾ ಅವ್ರಿಗೆ? ಅವ್ರ ಪರಿಚಯ ಇದೆಯಾ ನಂದು? ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು? ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು? ನೋಡಿದಾರೇನ್ರಿ? ಮತ್ತು ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರ ಪರಿಸ್ಥಿತಿ ಮೂಡೋದ್ರಲ್ಲಿ ತೋರಿಸ್ಲಿ ಅವರು. ನಂದು ಬಂದು ಒಂದು ಜಿ ಟಿ ದೇವೇಗೌಡನ ಸಾಮೀಲಾಗೋಣ ಅಂತ ಹೇಳಿ ನನಗೆ ಯಾರು ಹೇಳಿದ್ರು? ವಿಜೇಂದ್ರಗೂ ನನಗೆ ಸಂಬಂಧ ಇದೆಯಾ? ಯಡಿಯೂರಪ್ಪನವ್ರು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ರು, ಒಂದು ದಿವಸ ಸಂಬಂಧ ಮಾತಾಡಿದ್ದೀನ ಅವ್ರ ಹೋಗಿ? ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ, ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ. ನನ್ನಂಥ ರಾಜಕಾರಣಿ ನೀವು ನನ್ನಂಥವ್ರ ಬಗ್ಗೆ ಮಾತಾಡಿದ್ರೆ ನೀವೇನೂ ಆಗಲ್ಲ. ನೀವು ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ, ಕೇಂದ್ರ ಮಂತ್ರಿ ಆಗಿದೆಯಾ, ನೀನು ಏನಾಗಿದೆ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ. ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ? ಯಾವ ಆಧಾರ ಮೇಲೆ ಸೇರಿಸ್ತೀರಿ? ಯಾವ ರಾಜೀನಾಮೆ ಕೊಡು ಅಂತ ಕೇಳ್ತೀರಿ? ನಿಮ್ಮ ಮೇಲೆ FIR ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿದು, ನೀ ರಾಜೀನಾಮೆ ಕೊಟ್ಟಿದ್ಯಾ? ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ. ಇಲ್ಲ ಇವನು ಸೇರ್ಕೊಂಬಿಟ್ಟವನೇ, ಅದೇ ನಾನೊಬ್ಬ ಬಾಕಿ ಇದ್ನ ನಿನ್ಗೆ ಹೇಳೋಕ್ಕೆ, ಇನ್ಯಾರು ಸಿಕ್ಲಿಲ್ವ ನಿನಗೆ? ನಾನು ಫ್ರೆಂಡ್ಶಿಪ್ಪು ಇವತ್ತಿನವರೆಗೂ ಅವ್ರ ಹತ್ರ ಹೋಗಿ ಅವರು ಒಂದೇ ದಿವಸ ಕೃಷ್ಣಕ್ಕೆ ಹೋಗಿದ್ದು, ಯಾರೋ ಕಾಯಿಲೆಯವರು ಅನುದಾನ ಬರೆಯೋಕ್ಕೆ ಅಂತೇಳಿ ಏನೋ ಮಾಡ್ಕೊಂಡು ಹೋಗಿ. ಇನ್ನೊಂದು ನನ್ನ ಆಜ್ಞೆ ಅಳಿಯ ಒಂದು ಟ್ರಾನ್ಸ್ಫರ್ ಅಂತ ಕೊಟ್ಟಿದೆ, ಅದು ಆಗಲಿಲ್ಲ. ಅವ್ರ ಹತ್ರ ಒಂದೇ ಒಂದು ದಿವಸ ಹೋಗಿ DK ಅವ್ರ ಮನೆಗಾಗಲಿ, DK ಅವ್ರ ಜೊತೆ ಮಾತಾಡೋದಾಗಲಿ, ಚನ್ನಪಟ್ಟಣದ ಎಲೆಕ್ಷನ್ ಆದಮೇಲೆ ಇವತ್ತಿನವರೆಗೂ DK ಅವ್ರು ನನ್ನ ಜೊತೆ ಮಾತಾಡಿಲ್ಲ. ಸಿದ್ದರಾಮಯ್ಯನವ್ರ ಜೊತೆ ಒಂದು ದಿವಸ ಕೃಷ್ಣಕ್ಕೆ ಹೋಗಿ ಮೀಟಿಂಗ್ ಹೋಗಿದ್ದೀವಿ. ನನ್ನಂಗೆ ಇರೋ ಕೇಳ್ರಿ, ಯಾರು ನಮ್ಮ ಸ್ನೇಹ ಬೆಳೆಸಿದ್ದೀವಿ. ಇವ್ರಂಗೆ ಸರ್ಕಾರ ಒಂದೇ ಒಂದು ದಿನ ನನ್ನ ಲೈಫಲ್ಲಿ ಮಂತ್ರಿ ಆಗಿದ್ದಾಗಲಿ ಈಗಾಗಲಿ ಒಂದು ದುರುಪಯೋಗ ಪಡಿಸ್ಕೊಂಡಿಲ್ಲ. ಯಾವ ಮುಖ್ಯಮಂತ್ರಿಗಳ ತಾವು ಏನು ಬರ್ಸ್ಕೊಂಡಿಲ್ಲ. ನಾನು ಅವತ್ತೇ ನೇರ ಹೇಳ್ಬಿಟ್ಟೆ, ನಾನು SM ಕೃಷ್ಣ ಅವ್ರು ಒಬ್ಬರೇ ಕರೆದು ನನಗೊಂದು ಸೈಟ್ ಕೊಟ್ಟಿದ್ರು ಅಂತ, ಅದನ್ನು ಮಾರಾಟ ಮಾಡ್ಕೊಂಡೆ. ನನ್ನ ಪರಿಸ್ಥಿತಿ ಗೊತ್ತಿದೇನ್ರಿ ಇವ್ರಿಗೆ? ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯೇನ್ರಿ ನಿಮಗೆ? ಯಾವ್ಯಾವ್ದ್ರಲ್ಲಿ ಎಷ್ಟು ಮಾಡಿದ್ದೀರಿ? ಸೌಹಾರ್ದದಲ್ಲಿ ಎಷ್ಟು ಹಣ ಇದೆ ನಿಮ್ಮ ಹತ್ರ? ಅದರಲ್ಲಿ ಏನು ಬಳಕೆ ಮಾಡಿದ್ದೀರಿ? ಒಂದು ತನಿಖೆ ಮಾಡಲಿ ಅವ್ರದ್ದು. ಸೌಹಾರ್ದ ಮಾಡಿ ಎಷ್ಟು ಮಾಡಿದ್ದಾರೆ, ಎಷ್ಟು ಡಿಪಾಸಿಟ್ ಮಾಡಿ ಹಣ ಯಾವ್ಯಾವುದು ಬಳಕೆ ಮಾಡಿದ್ದೀರಿ? ತನಿಖೆ ಆಗಲಿ ಅವ್ರದ್ದು. ಸೌಹಾರ್ದ ಡಿಪಾಸಿಟ್ ಎಷ್ಟು ಹಣ ಇದೆ, ಎಷ್ಟು ಬಳಕೆ ಮಾಡಿದ್ದೀರಿ ನೀವು? ಯಾವ ಕಾನೂನು ಬಳಸಿದ್ರಿ ನೀವು ಅಲ್ಲಿ? ಏನು ನಮಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಿ? ನಿಮ್ಮ ಬಗ್ಗೆ ಮಾತಾಡಿದ್ದೀನಿ ನಾನು. ಭ್ರಷ್ಟಾಚಾರ ಗೊತ್ತಾ ನಿಮಗೆ? ಭ್ರಷ್ಟಾಚಾರ ಅಂದರೆ ಏನು? ಬನ್ನಿರಿ ನೋಡೋಣ. ನಾನು ಭ್ರಷ್ಟಾಚಾರ ಪಾಲ್ದಾರ ಆಗಿದ್ರೆ ತೋರಿಸ್ರಿ.
ಇಲ್ಲ ನೀವು ರಾಜೀನಾಮೆ ಕೊಡಿ, ಇಲ್ಲ ನಾನು ರಾಜೀನಾಮೆ ಕೊಡ್ತೀವಿ. ಸವಾಲು ಇದು.